ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ನಾಡಿನ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಕೃಷ್ಣ ಪಕ್ಷೆ ಗತಶಾಲಿ ಕಾರ್ತಿಕ ಮಾಸಸ್ಯ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನೇ ಶನಿವಾಸರದಲ್ಲಿ. ಇವತ್ತಿನ ತಿಥಿ ಪ್ರಥಮ. ಇವತ್ತಿನ ನಕ್ಷತ್ರ ಕೃತಿಕಾ ನಕ್ಷತ್ರ. ಶನಿವಾಸರದ ದ್ವಾದಶ ರಾಶಿಗಳ ನಾಮ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಇಂದು ನೀವು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವಂತಹ ಸಂದರ್ಭಗಳು ಎದುರಾಗುವಂಥದ್ದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಪ್ರಮುಖ ವ್ಯವಹಾರ ವಿಚಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಕೈಗೆತ್ತಿಕೊಂಡಂತಹ ಕೆಲಸಗಳು ಸಕಾಲದಲ್ಲಿ ಆಗೋದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ಶನೈಶ್ಚರನ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಮಂದಗತಿಯಲ್ಲಿ ಸಾಗುತ್ತಿರುವಂತಹ ಕೆಲಸ ಕಾರ್ಯಗಳನ್ನು ನೋಡುವಂಥದ್ದು. ಇಂದು ತೀವ್ರತೆ ಜಾಸ್ತಿ, ಒತ್ತಡಗಳಿರುತ್ತೆ. ಕೆಲಸಗಳು ನಿಧಾನವಾಗಿ ಆಗ್ತಾ ಇರುತ್ತೆ. ಪ್ರಯಾಣಗಳನ್ನು ಬೆಳೆಸ್ತೀರಿ, ಧನ ಲಾಭದ ಕಡೆ ಒಂದಷ್ಟು ನೋಡ್ತೀರಿ, ಲಾಸ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಸಹಾಯ ಸಹಕಾರಗಳು ಕೂಡ ನಿಮಗೆ ಯಾರು ಬೇರೆಯವರಿಂದ ಸಹಾಯಸ್ತಗಳು ಬರುವುದಿಲ್ಲ. ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ನೀವು ಮಾಡುವಂತ ಕೆಲಸಗಳನ್ನು ದೀರ್ಘಕಾಲದವರೆಗೆ ಮಾಡುವಂಥದ್ದು. ಜೊತೆಗೆ ಅನಾರೋಗ್ಯ ಕೂಡ ಕಾಡುವಂತ ಸಂದರ್ಭಗಳಿರುತ್ತೆ. ಎಚ್ಚರಿಕೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದರ್ಶನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಒತ್ತಡ, ಒಂದಷ್ಟು ಜಾಸ್ತಿ ಪ್ರೆಷರ್ ಬೀಳುವಂತ ವಾತಾವರಣಗಳು ಕೂಡ ಕಂಡು ಬರುತ್ತೆ. ಜೊತೆಗೆ ಹಳೆಯ ಸಾಲಗಳು ಯಾವುದೇ ಇದ್ರೂ ಒಂದಿಷ್ಟು ಅದರಿಂದ ಹೊರಗಡೆ ಬರುವಂತ ಅವಕಾಶಗಳು ನಿಮಗೆ ದೊರಕ ಬರುತ್ತೆ. ವೃತ್ತಿ ಉದ್ಯೋಗದಲ್ಲಿ ಉತ್ತಮ ಗಳಿಕೆಗಳು ಜೊತೆಗೆ ಒತ್ತಡಗಳು ಎರಡೂ ಏಕಕಾಲದಲ್ಲಿ ಇರುತ್ತೆ. ನಿಮಗೆ ಎಷ್ಟು ಶ್ರಮಕ್ಕೆ ಅಷ್ಟಕ್ಕಂತ ಆದಾಯದ ಮೂಲಗಳು ನೋಡಬಹುದು. ಸಂಬಂಧಿಕರೊಂದಿಗೆ ಇದ್ದಂತ ಒಂದಷ್ಟು ಮನಸ್ತಾಪಗಳು ದೂರವಾಗಿ ಶುಭದಾಯಕವಾದಂತಹ ವಾತಾವರಣಗಳು ನೋಡಬಹುದು. ಜೊತೆಗೆ ಸಿನಿಮಾ ರಂಗದವರಿಗೆ, ಕೃಷಿ ವರ್ಧಕರಿಗೆ ತುಂಬಾ ಉತ್ತಮ ಲಾಭಗಳಲ್ಲಿ ನೋಡುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಆಂಜನೇಯನ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಬಂಧು ಮಿತ್ರರ ಉತ್ತಮ ಸಹಕಾರ ಕೂಡ ನೋಡುವಂಥದ್ದು. ಅನಿರೀಕ್ಷಿತವಾದಂತಹ ಲಾಭ ನಿಮಗೆ ಸಂತೋಷ ಕೊಡುತ್ತೆ ಮನಸ್ಸಿಗೆ. ದೀರ್ಘಕಾಲದ ಹಣಕಾಸಿನ ಸಮಸ್ಯೆಗಳಿದ್ರೆ ಪರಿಹಾರ ಆಗುವಂಥದ್ದು. ಜೊತೆಗೆ ಸ್ಥಗಿತವಾದಂತಹ ಕೆಲಸಗಳು ಮುನ್ನಡೆ ಆಗುವಂತಹ ಪ್ರಾಪ್ತಿ ಯೋಗ ಅಂತಾನೆ ಸಹ ಹೇಳ್ಬಹುದು. ಕೆಲಸ ಕಾರ್ಯಗಳಲ್ಲಿ ಮರುಚಾಲನೆಯನ್ನು ಸಹ ನೀವೇ ಮಾಡಿರ್ತೀರಿ. ಕರ್ಕಾಟಕ ರಾಶಿಯವರಿಗೆ ಹೃದಯ ಸಂಬಂಧಪಟ್ಟಂತಹ ಹೃದ್ರೋಗ ಕಾಯಿಲೆಯವರು ಎಚ್ಚರಿಕೆಯಿಂದ ಇರತಕ್ಕದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಜಪದಿಂದ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಾನಸಿಕ ಸ್ಥಿತಿಗತಿ ಅಸ್ಥಿರತೆ ಉಂಟಾಗುವಂಥದ್ದು. ನಿಮ್ಮತನ ನೀವೇ ಕಳೆದುಕೊಳ್ಳುವಂಥದ್ದು. ಸಣ್ಣ ಪುಟ್ಟ ದೈಹಿಕ ಅನಾರೋಗ್ಯಗಳು ಒಂದಿಷ್ಟು ಬಳಲುವಂಥದ್ದು. ದಾಂಪತ್ಯ ಕಲಹಗಳು ಒಂದಿಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಜಾಸ್ತಿ ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತಹ ಸಂದರ್ಭಗಳಿರುತ್ತೆ. ಸೂಚನೆಗಳು ಕೂಡ ನಿಮಗೆ ದೊರಕ್ತಾ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಸಿಂಹರಾಶಿ ಸಿಂಹಲಗ್ನದವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ದೀರ್ಘಕಾಲದ ಸಾಲದಿಂದ ಮುಕ್ತರಾಗುವಂತ ಶುಭ ಘಟನೆಗಳು, ಶುಭ ಫಲಗಳು ನೋಡುವಂಥದ್ದು. ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮುನ್ನಡೆಯುವಂತ ಶುಭ ಸೂಚನೆಗಳು ಕೂಡ ಕಂಡು ಬರುತ್ತೆ. ಅಗತ್ಯಕ್ಕೆ ತಕ್ಕಂತೆ ಪ್ರಮುಖ ನಿರ್ಧಾರಗಳು ತೆಗೆದುಕೊಳ್ಳುವಂತಹ ಒಂದಿಷ್ಟು ಶುಭ ಕಾಲ ಅಂತಾನೆ ಹೇಳಬಹುದು. ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವಂತ ಶುಭ ದಿವಸವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ವಿಸ್ತರಣೆ ಮಾಡೋದಕ್ಕೆ, ಬೇರೆ ಕಡೆ ಒಂದಿಷ್ಟು ಸ್ಥಾಪನೆ ಮಾಡುವಂತಕ್ಕೆ ಸಕಾಲ ಅಂತಾನೆ ಹೇಳಬಹುದು. ನೂತನ ವ್ಯವಹಾರಗಳಿಗೆ ಶುಭ ಕಾಲವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ
ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಮಾನಸಿಕ ಸ್ಥಿತಿಗತಿಗಳು ಏರುಪೇರು ಉಂಟಾಗುವಂತ ಸಾಧ್ಯತೆಗಳು, ದಾಂಪತ್ಯ ಕಲಹಗಳು ಹೆಚ್ಚಾಗುವ ಸೂಚನೆಗಳು ಸಹ ನೋಡಬಹುದು. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ವೈಪರೀತ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ತುಂಬಾ ಮುಂಜಾಗ್ರತೆ ಕ್ರಮ ಬೇಕು ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಧನ್ವಂತರಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ನಿಮಗೆ ಸರಾಗವಾಗಿ ನಡೆಯುವಂತಹ, ತುಂಬಾ ಸುಲಲಿತವಾಗಿ ನಡೆಯುವ ಸಂದರ್ಭಗಳು ನಿಮಗೆ ಕಾಣುತ್ತೆ. ಅನಗತ್ಯ ವಿವಾದಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರ ತೊಂದರೆ ತಾಪತ್ರಯಗಳು ನಿವಾರಣೆ ಆಗುವಂತಹ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಕೆಲಸ ಕಾರ್ಯಗಳ ಸಫಲತೆಗಳು ಸಹ ನೋಡುವಂಥದ್ದು. ನೀವು ಇವತ್ತಿನ ದಿವಸದಲ್ಲಿ ಶನಿವಾರ ದಿವಸದಲ್ಲಿ ಮಿಶ್ರ ಫಲವನ್ನು ಅನುಭವಿಸುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಇವತ್ತಿನ ವಿಚಾರಗಳಲ್ಲಿ ಒಂದಷ್ಟು ಬೇರೆಯವರ ವಿಚಾರಗಳಿಗೆ ತಲೆ ಹಾಕುವುದು, ಒಂದಷ್ಟು ಬೇಡದ ವಿಚಾರಗಳಿಗೆ ಗಮನ ಕೊಡುವಂಥದ್ದು, ನೀವು ಅದರೊಳಗೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ಕೊಳ್ಳುವಂಥದ್ದು, ಇದು ನಿಮಗೆ ಸಮಸ್ಯೆಗೆ ನೀವೇ ತಂದು ಕೊಡುವಂಥದ್ದು. ಜೊತೆಗೆ ಮನೆಯಲ್ಲಿ ಒಂದಿಷ್ಟು ಕಿರಿಕಿರಿ ವಾತಾವರಣ ಕೂಡ ನೋಡುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರಯಗಳು ಹೆಚ್ಚಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಕೂಡ ನಿಮಗೆ ಆಗೋದಿಲ್ಲ. ಎಚ್ಚರಿಕೆಯಿಂದ ಇರತಕ್ಕದ್ದು ಧನುಸ್ಸು ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಲಲಿತಾ ಸಹಸ್ರನಾಮ ಪಠನ ಕೇಳುವುದು ಹೇಳುವುದು ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕೈಗೆಟುಕುವಂತಹ ಕೆಲಸ ಕಾರ್ಯಗಳು ಅಪಾರವಾದ ಯಶಸ್ಸನ್ನು, ಪ್ರಾಪ್ತಿ, ಯೋಗವನ್ನು ತಂದುಕೊಡುವಂಥದ್ದು. ಸಹೋದ್ಯೋಗಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ರು ಸಹ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಶುಭ ದಿವಸ. ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣ ದಿನಮಾನವನ್ನು ನೋಡುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಒಂದಿಷ್ಟು ಕನ್ಫ್ಯೂಷನ್, ಗೊಂದಲಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ. ಮಿಶ್ರ ಫಲಗಳು ಕೂಡ ನೋಡುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳು ಬಹಳ ಶೀಘ್ರಗತಿಯಲ್ಲಿ ಸಾಗುವಂತ ಶುಭ ದಿವಸ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಧನಾಗಮನವನ್ನು ಸಹ ನೋಡುವಂಥದ್ದು, ಧನ ಲಾಭವನ್ನು ನೋಡುವಂಥದ್ದು. ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಶುಭ ಸೂಚನೆಗಳು ನಿಮಗೆ ಮತ್ತೆ ಮತ್ತೆ ದೊರಕುವಂತಹ ಶುಭ ದಿವಸವಾಗಿರುತ್ತೆ. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಸಹ ನೋಡುವಂಥದ್ದು. ಶಾಂತಿ ನೆಮ್ಮದಿ ಪ್ರಾಪ್ತಿ, ಬಹಳ ಸಂತಸಮಯ ದಿನವನ್ನು ಸಹ ನೋಡುವಂಥದ್ದು ಕುಂಭರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಒಂದಿಷ್ಟು ಕಿರುಕುಳ ಸಂಭವ ಆಗುವಂಥದ್ದು. ನಿಮ್ಮ ಮೇಲೆ ಇಲ್ಲದ ಸಲ್ಲದ ಅಪವಾದಗಳು, ದೂರುಗಳು ನೀಡುವ ಸಂಭವಗಳು ಕೂಡ ಕಂಡುಬರುತ್ತೆ. ಆದರೆ ತಾಳ್ಮೆ ಕಳೆದುಕೊಳ್ಳುವುದು ನಿಮ್ಮ ಜೀವ ಜಯಮಾನದಲ್ಲೇ ಇರುವುದಿಲ್ಲ. ಧೈರ್ಯವಾಗಿ ಮೆಟ್ಟು ನಿಂತು ಅವರ ಒಂದಷ್ಟು ನಿಬ್ಬೆರಗಾಗುವಂತೆ ಕೆಲಸ ಮಾಡುವಂತ ಚಾಕಚಕ್ಯತೆಯಿಂದ ನಿಮ್ಮ ಕೆಲಸಗಳನ್ನು ಮಾಡುವಂಥದ್ದು. ಗೌರವ ಸ್ಥಾನಮಾನಗಳನ್ನು ಗಳಿಸುವಂಥದ್ದು. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಲಾಭದಾಯಕವಾಗಿರುತ್ತೆ. ಭೂ ವ್ಯವಹಾರ, ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ ತುಂಬಾ ದಿನಮಾನ ಶುಭವಾಗಿರುತ್ತೆ. ಹೊಸ ಕೆಲಸಗಳಿಗೆ ಪ್ರಶಸ್ತವಾದಂತಹ ಕಾಲ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ನವಗ್ರಹಗಳ ಪ್ರದಕ್ಷಿಣೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.